ಸಾಕಷ್ಟು ವಿಪರೀತವಾಗಿ ಅನ್ಯಾಯ ಮಾಡಿದವರು ಕೆಲವೊಮ್ಮೆ ಸುಖವಾಗಿ ಸಂತೋಷವಾಗಿ ಬಾಳುವುದನ್ನು ಕಾಣ್ತೇವೆ. ಶ್ರೀಮಂತರಾಗಿ ಬಾಳ್ತಾ ಇರ್ತಾರೆ, ನೆಮ್ಮದಿಯಿಂದ ಬಾಳ್ತಾ ಇರ್ತಾರೆ ಅನಿಸ್ತವೆ ನಮಗೆ. ಆದರೆ ಅವರು ಪಾಪದ ಕೊಡ ತುಂಬಬೇಕು ಅಂತಾರಲ್ಲ, ಸಮಯ ಬಂದಾಗ ದೇವರು ಆ ಶಿಕ್ಷೆಯನ್ನು ಕೊಡಲಿಕ್ಕೆ ತಯಾರಾಗ್ತಾನೆ. ಮಹಾಭಾರತ ಕೂಡ ಹಾಗೆ ಆಗಿದ್ದು. ಅಲ್ಲಿ ಕೌರವರ ಅನ್ಯಾಯ ಮಿತಿ ಮೀರಿದಾಗ ಒಂದು ಸಮಯ ಬಂತು, ಮಹಾಭಾರತ ಯುದ್ಧ. ಅದರಲ್ಲಿ ಕೌರವರು ಸರ್ವನಾಶವಾಗಿ ಹೋಗ್ತಾರೆ. ಅದೆಲ್ಲವನ್ನು ಗಮನಿಸಿದಾಗ ಪಾಪಗಳನ್ನು ಮಾಡ್ತಾ 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 ಕೊನೆಗೆ ಒಂದು ಸಮಯ ಅಂತ ಬರುತ್ತೆ ನೋಡಿ. ಆ ಸಮಯದಿಂದ ಆತ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ. ಅದರಿಂದ ಯಾವ ಅನ್ಯಾಯಕೋರರಿರಲಿ, ಕೊಲೆಗಾರರಿರಲಿ, ಅತ್ಯಾಚಾರಿಗಳಿರಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಯಾವತ್ತೂ ಸತ್ಯನೇ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಅಸತ್ಯ ಆಗಿ ಪರಿವರ್ತನೆ ಮಾಡಲಿಕ್ಕಾಗಲಿಕ್ಕಿಲ್ಲ. ನೀವು ಆ ವ್ಯರ್ಥ ಪ್ರಯತ್ನ ಬಿಟ್ಬಿಡಿ, ಸತ್ಯವನ್ನು ಒಪ್ಕೊಂಡು ಬಿಡಿ ಅನ್ನುವಂಥದ್ದು ಎಲ್ಲರ ಮಾತು. ನೋಡಿ, ಇವತ್ತು ಬರುವ ಸುದ್ದಿಗಳೆಲ್ಲ ಇಷ್ಟು ಸತ್ಯ ಅನ್ನುವಂಥದ್ದನ್ನು ಜನರೇ ತೀರ್ಮಾನ ಮಾಡಬೇಕಾಗಿದೆ. ನೋಡಿ, ಒಬ್ಬ ಅಪರಾಧ ಮಾಡಿರ್ತಾನೆ, ಅವನ ಪರವಾಗಿ ನಿಂತು ಅವ ಶುದ್ಧ ಮನುಷ್ಯ, ಒಳ್ಳೆಯ ಮನುಷ್ಯ ಅನ್ನುವಂತಹ ಸರ್ಟಿಫಿಕೇಟ್ ಕೊಡೋದಿದೆಯಲ್ಲ, ಅದರಷ್ಟು ದೊಡ್ಡ ಪಾಪದ ಫಲ ಅಂದರೆ ಬಿತ್ತಿದ ಬೀಜದಂತೆ. ಅದು ಫಲ ಕೊಟ್ಟೇ ಕೊಡ್ತದೆ. ಯಾವತ್ತು ಪಾಪ ಮಾಡಿರ್ತಾನೆ ಅವನಿಗೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತೇಳಿದರೆ ಒಂದಿನ ಒಂದು ಸಮಯ ಅಂತ ಬರುತ್ತೆ, ಕಾಲ ಅಂತ ಬರುತ್ತೆ. ಆ ಕಾಲದಲ್ಲಿ ಕೊಡುವ ಆ ಏಟು, ದೇವರ ಏಟು, ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ಆತ ಎಷ್ಟೇ ಬಲವಾಗಿರಲಿ, ಶಕ್ತಿಯುತನಾಗಿರಲಿ, ಪ್ರಭಾವಿಯಾಗಿರಲಿ, ಶ್ರೀಮಂತನಾಗಿರಲಿ, ಆತ ಆ ಶಿಕ್ಷೆಗೆ ಒಳಗಾಗಲೇಬೇಕು. ನೋಡಿ, ಪಾಪಗಳನ್ನು, ಅನ್ಯಾಯಗಳನ್ನು ಮಾಡಿ ನಾನು ಸುಖವಾಗಿದ್ದೇನೆ ಎನ್ನುವ ಭ್ರಮೆಯಲ್ಲಿದ್ದ ವ್ಯಕ್ತಿಗಳಿಗೆ ಇದೊಂದು ಸಂದೇಶ. ನನ್ನ ಹಣಬಲದಿಂದ, ನನ್ನ ಶ್ರೀಮಂತಿಕೆಯಿಂದ ನಾನು ಮಾಡಿದ ಪಾಪಗಳನ್ನೆಲ್ಲ ಮುಚ್ಚಿಕೊಳ್ತೇನೆ ಅನ್ನುವಂಥದ್ದು ಮೂರ್ಖತನ. ಹೇಗೆ ಮಹಾಭಾರತ ಯುದ್ಧ ಆಯಿತು ನೋಡಿ, ಅದೇ ರೀತಿಯಾಗಿ ಪಾಪಗಳ ಸಮಯ ಬಂದಾಗ ಒಂದು ಸಮಯ ಕೊಡ ತುಂಬುತ್ತದೆ ಅಂತ ಹೇಳ್ತಾರೆ. ಪಾಪದ ಕೊಡ ತುಂಬಿದ ನಂತರ ಅದನ್ನು ಯಾರಿಂದಲೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿರಂತರವಾಗಿ ನೀವು ಪಾಪಗಳನ್ನು ಮಾಡ್ತಾ ಬಂದರೆ ಒಂದಿನ ಕೊನೆಗೆ ಕೊಡುವ ಏಟಿದೆಯಲ್ಲ, ಅದು ಅಷ್ಟೊಂದು ಬಲವಾಗಿ. ಮಾಡಿದ ಪಾಪಗಳು ಮಾಡಲೇ ಇಲ್ಲ, ಆತ ಶುದ್ಧ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ಆತನಿಗೆ ಬೆಂಬಲವನ್ನು, ನೆರವನ್ನು, ಸಹಕಾರವನ್ನು ಕೊಡುವಂತಹ ವ್ಯಕ್ತಿಗಳು ಕೂಡ ಈ ಪಾಪದಲ್ಲಿ ಭಾಗಿಯಾಗ್ತಾರೆ. ಇದು ಒಂದು ವಿಶೇಷ. ಆತ ಮಾಡಿದ ಪಾಪಗಳನ್ನು ನಿಮ್ಮ ಕೊರಳಿಗೆ ಯಾಕೆ ಸುತ್ತಕೊಳ್ತೀರಿ? ನೀವು ಕೂಡ ಪಾಪಿಗಳಾಗ್ತೀರಾ. ಪಾಪ ಮಾಡಿದವನಿಗೆ ಶಿಕ್ಷೆ ಬರುತ್ತೆ ನೋಡಿ, ಅದು ಬರುವಾಗ ಭಯಾನಕವಾಗಿರುತ್ತೆ. ಅದು ಎಷ್ಟೇ ಪ್ರಭಾವಿ ಇರಲಿ, ಅದನ್ನು ಹೇಗೆ ಬೇಕಾದರೂ ತನ್ನ ಹಣಬಲದಿಂದ ನಾನು ಸರಿ ಮಾಡಿಕೊಳ್ಳಬಲ್ಲೆ ಎನ್ನುವ ಒಂದು ವಿಶ್ವಾಸವನ್ನು ಹೊಂದಿರ್ತಾನೆ, ಧೈರ್ಯವನ್ನು ಹೊಂದಿರ್ತಾನೆ. ಆದರೆ ಅದೆಲ್ಲ ಸುಳ್ಳು. ಯಾಕಂತೇಳಿದರೆ ಇತಿಹಾಸವನ್ನು, ಪುರಾಣವನ್ನು ನಾವು ಗಮನಿಸಿದಾಗ ಅದೆಷ್ಟೋ ವ್ಯಕ್ತಿಗಳನ್ನು ನಾವು ನೋಡಿದ್ದೇವೆ. ಪಾಪಗಳು ಆತನನ್ನು ಬೆನ್ನು ಬಿಡುವುದಿಲ್ಲ, ಅದು ನಿರಂತರವಾಗಿ ಅವನ ಬೆನ್ನ ಹಿಂದೆ ಇರುತ್ತೆ. ಅದೊಂದು ಸಮಯಕ್ಕಾಗಿ ಕಾಯ್ತಾ ಇರ್ತದೆ. ಆ ಸಮಯ ಬಂದಾಗ ಆತನನ್ನು ಬಲಿ ತೆಗೆದುಕೊಂಡು ಬಿಡ್ತದೆ. ಪಾಪಗಳು ಮಾಡೋದು ಸುಲಭ ಅನಿಸುತ್ತೆ, ಅದನ್ನು ಮುಚ್ಕೊಳ್ಳೋದು ಸುಲಭ ಅನಿಸುತ್ತೆ, ಆದರೆ ಅದರಿಂದ ಬಚಾವಾಗೋದು ಸುಲಭ ಅಲ್ಲ. ಪಾಪ ಮಾಡಿದ ವ್ಯಕ್ತಿಗೆ ತಕ್ಷಣ ದೇವರು ಶಿಕ್ಷೆ ಕೊಡುವುದಿಲ್ಲ. ಆತನಿಗೆ ಪಶ್ಚಾತ್ತಾಪ ಪಡಲಿಕ್ಕೆ, ತನ್ನ ತಪ್ಪನ್ನು ತಿದ್ದಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾನೆ. ಎಲ್ಲಿ ಆ ಅವಕಾಶವನ್ನು ಬಳಸ್ಕೊಂಡು ಆತ ತಪ್ಪನ್ನು ತಿದ್ದುಕೊಂಡು ಸರಿಯಾಗಿ ಶುದ್ಧವಾಗ್ತಾನೋ ಆಗ ಆತ ಸ್ವಲ್ಪ ಮಟ್ಟಿಗೆ ಬಚಾವಾಗ್ಬೋದು. ಆದರೆ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡ್ತಾ, ಆ ತಪ್ಪುಗಳನ್ನು ತನ್ನ ಹಣಬಲದಿಂದ, ಶ್ರೀಮಂತಿಕೆಯಿಂದ, ಪ್ರಭಾವದಿಂದ ಮುಚ್ಚಿಕೊಳ್ತಾ ಸಾಗಿದರೆ ಒಂದು ಸಮಯ ಅಂತ ಬರುತ್ತೆ, ಅದು ದೇವರು ಕೊಡುವ ಸಮಯ. ಆ ಸಮಯದಲ್ಲಿ ಆತ ಭಯಾನಕವಾಗಿ ನಾಶ ಹೊಂದುತ್ತಾನೆ.